ಇವತ್ತು ನಿಮಗೆಲ್ಲರೂ ತಿಳಿದಿರಬಹುದು, ಒಂದು 3 ತಿಂಗಳ ಹಿಂದೆ ನಾವೊಂದು ಬ್ರಹ್ಮಾವರದಲ್ಲಿ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು IPL ಮಾದರಿಯ ಒಂದು ಕ್ರಿಕೆಟ್ ಮ್ಯಾಚ್ ನಡೆಸಿದ್ವಿ, ಟೆನ್ನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾಟ. ಸೊ ಆ ಬಗ್ಗೆ ಸಾಕಷ್ಟು ಟೀಕೆ ಟಿಪ್ಪಣಿಗಳನ್ನು ನಾವು ಸಹಿಸಿಕೊಂಡಿದ್ದೇವೆ ಇಷ್ಟರವರೆಗೆ. ಆದರೆ ಇಂದು ನಮ್ಮ ಘನ ಉಡುಪಿ ನ್ಯಾಯಾಲಯ ಇಂದು ಅದರ ಹಿಂದೆ ಒಂದು ದೊಡ್ಡ ಷಡ್ಯಂತ್ರವನ್ನು ಮಾಡಿ ಆ ಒಂದು ಪಂದ್ಯಾಟವನ್ನು ನಿಲ್ಲಿಸುವ ಪ್ರಯತ್ನವನ್ನು ಮಾಡಿದರು. ನಮ್ಮ ಮ್ಯಾಚಿನ ದಿನಾಂಕದಿಂದ ಜನವರಿ 23, 24, 26 ಮ್ಯಾಚ್ ಡೇಟ್ ಇತ್ತು. ಅದರ ಹಿಂದೆ ಸರಿಸುಮಾರು 1 ರಿಂದ 1.5 ತಿಂಗಳ ಹಿಂದೆ ಒಂದು ದೊಡ್ಡ ಮಟ್ಟದ ಮಾಸ್ಟರ್ ಪ್ಲ್ಯಾನ್ ಮಾಡಿ ನಮ್ಮ ಪಂದ್ಯಾಟವನ್ನು ನಿಲ್ಲಿಸುವ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಷಡ್ಯಂತ್ರವನ್ನು ರಚಿಸಿದರು. ಇದರ ಹಿಂದೆ 3 ಆರೋಪಿಗಳು ಈಗಾಗಲೇ ಇದರ ಹಿಂದೆ ಕೆಲಸ ಮಾಡಿದ್ದಾರೆ. ಸೊ ಅವರ ಎಲ್ಲ ಒಂದು ದಾಖಲೆಗಳನ್ನು ನಾವು ಮಾನ್ಯ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದೇವೆ. ಮಾನ್ಯ ನ್ಯಾಯಾಲಯದ ನಿರ್ದೇಶನದಂತೆ ಈಗ ಬ್ರಹ್ಮಾವರ ಪೊಲೀಸ್ ಠಾಣೆಗೆ ಅದನ್ನು ವರ್ಗಾಯಿಸಲಾಗಿದೆ. ಆ ಕೇಸಿಗೆ ಸಂಬಂಧಪಟ್ಟಂತೆ ತನಿಖೆ ನಡೆಸಿ ಆದಷ್ಟು ಬೇಗ ಅದರ ಬಗ್ಗೆ ಒಂದು FIR ಸಿದ್ಧಪಡಿಸಿ ಎನ್ನುವ ಒಂದು ನಿರ್ದೇಶನವನ್ನು ಮಾನ್ಯ ನ್ಯಾಯಾಲಯ ನೀಡಿದೆ. ಸೊ ನಾವು ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ನಮಗೆ ನ್ಯಾಯಾಲಯದಲ್ಲಿ ಸಂಪೂರ್ಣವಾಗಿ ನಂಬಿಕೆ ಇದೆ. ಸಾಕಷ್ಟು ಕಷ್ಟಪಟ್ಟು ಈ ಒಂದು ಪಂದ್ಯಾಟವನ್ನು ನಾವು ಒಂದು ಕ್ರೀಡಾಕೂಟವನ್ನು ಕ್ರಿಕೆಟ್ ಪಂದ್ಯಾಕೂಟವನ್ನು ನಾವು ನಡೆಸಿದ್ದು ಸುಮಾರು 1 ರಿಂದ 1.5 ಕೋಟಿ. ಇದರ ಹಿಂದೆ ಸಾಕಷ್ಟು ಕಾಣದ ಕೈಗಳು ಕೆಲಸ ಮಾಡಿವೆ. ಅವರೆಲ್ಲರ ಒಂದು ಸಂಪೂರ್ಣವಾಗಿ ಅವರ ಎಲ್ಲ ಒಂದು ಏನೆಲ್ಲ ಅವರು ಷಡ್ಯಂತ್ರವನ್ನು ರಚಿಸಿದ್ದಾರೆ ಪೊಲೀಸ್ ಇಲಾಖೆಯ ತನಿಖೆಯಿಂದ ಸಂಪೂರ್ಣವಾಗಿ ಹೊರಬರಲಿದೆ. ಹಾಗೂ ಆ ಬಳಿಕ ನಾವು ಮತ್ತೊಮ್ಮೆ ನಿಮ್ಮ ಮುಂದೆ ಬರಲಿದ್ದೇವೆ. ಧನ್ಯವಾದ. ಮಾಡಿದ್ದೆ ಎಂತ ಮಾಡಿದ್ದು? ಮೈನ್ ಅದು AI ವಿಡಿಯೋ ಒಂದು 3 ನಿಮಿಷದ AI ವಿಡಿಯೋ ಮಾಡಿದ್ದು. ಅದರಲ್ಲಿ ನನಗೆ ಇಂಡಿಯಾದಲ್ಲಿ ಬ್ಯಾನ್ ಇದೆ, ದುಬೈಯಲ್ಲಿ ಬ್ಯಾನ್ ಇದೆ, ಪೊಲೀಸರು ಹುಡುಕ್ತಾ ಇದ್ದಾರೆ ಇವರನ್ನು, ಇವರಿಗೆ ಈ ಥರ ಇದೆ ಅಂತ ಹೇಳಿ ಒಂದು ಇವರು ವಂಚಕರು, ಫ್ರಾಡ್, ಆ ಥರ ಎಲ್ಲ ಇವರಿಗೆ ನಂಬೇಡಿ ಅಂತ ಹೇಳಿ ಒಂದು ವಿಡಿಯೋ ಕ್ರಿಯೇಟ್ ಮಾಡಿದ್ದು. ಅದಾದಮೇಲೆ ಮ್ಯಾಚಲ್ಲಿ ಯಾರು ಕೂಡ ಟೀಮ್ ಕ್ಯಾಪ್ಟನ್ಸ್ಗೆ ಕಳಿಸಿದ್ದು, ಟೀಮ್ ಪ್ಲೇಯರ್ಸಿಗೆಲ್ಲ ಕಳಿಸಿದ್ದು, ಅಂದರೆ ಮ್ಯಾಚಿಗೆ ಯಾರು ಬರಬಾರ್ದಂತ. ಸೊ ಏನಾಗಿದೆ ಅಂತಂದರೆ ಮ್ಯಾಚಲ್ಲಿ ಯಾರು ಜಾಸ್ತಿ ಇಂಟ್ರೆಸ್ಟ್ ಬರಲಿಲ್ಲ. ಆ ಟೈಮಲ್ಲಿ 2 ಲಕ್ಷ ಎಂಟ್ರಿ ಇಟ್ಟಿದ್ದು, ಕೆಲವರು 1 ಲಕ್ಷನೂ ಕೊಟ್ಟಿಲ್ಲ, ಕೆಲವರು 50,000 ಕೊಟ್ಟು, ಅಂದರೆ ಅವ್ರಿಗೆ ಭರವಸೆ ಇರಲಿಲ್ಲ ಮ್ಯಾಚ್ ಮಾಡ್ತಾರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಅಂತ. ಸೊ ಮ್ಯಾಚಿಗೆ ಬಂದ ಮೇಲೆ ಮತ್ತು ಹೊಸ ಎಲ್ಲ ಚೆನ್ನಾಗೆಲ್ಲ ಮಾಡಿದ ಮೇಲೆ ಲಾಸ್ಟ್ ಮೂಮೆಂಟಲ್ಲಿ ಒಂದು ಅವಕಾಶ ಸಿಕ್ತು ಅವರಿಗೆ ಈ ಗಲಾಟೆ ಮಾಡಿದ್ದು. ಸೊ ಅದನ್ನು ಆ ವಾತಾವರಣ ಬಳಸ್ಕೊಂಡ್ರು ಇವರೆಲ್ಲ. ಈಗ ಅಂದ್ರೆ ನೀವೇನು ಮಾನನಷ್ಟ ಮೊಕದ್ದಮೆ ಅವರ ವಿರುದ್ಧ? ಇದರಲ್ಲಿ ಅವರ ಮೇಲೆ ಮಾನನಷ್ಟ ಮೊಕದ್ದಮೆ ಇದೆ. ಮತ್ತೊಂದು ಇವರ ವಿರುದ್ಧವಾಗಿ ಏನು ವಿಡಿಯೋ ವೈರಲ್ ಮಾಡಿದ್ದಾರೆ ಅದು ಬರ್ತದೆ. ಎರಡನೇದು ಇವರ ವಿರುದ್ಧ ಇವರಿಗೆ ಸುಲಿಗೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಅಂದ್ರೆ ನೀನು ಮ್ಯಾಚ್ ಮಾಡಬೇಕಾದ್ರೆ ಇಷ್ಟು ನನಗೆ ಕೊಡಬೇಕು ಅಂತ. ಸೊ ಆ ಸುಲಿಗೆ ಕೇಸನ್ನು ಕೂಡ ಹಾಕಿದ್ದಾರೆ. ಅದೆಲ್ಲ ಪೂರಕ ಸಾಕ್ಷಿ ಅಲ್ಲ? ಅದಕ್ಕೆ ಬೇಕಾಗಿರೋ ಇವರ ಹತ್ರ ವಿಡಿಯೋ ಎಲ್ಲ ತುಣುಕುಗಳಿತ್ತು. ಅದನ್ನು ನಾವು ಕಾನೂನು ಪ್ರಕಾರ ಸಲ್ಲಿಕೆ ಮಾಡಿದ್ವಿ, ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡಿ. ಇನ್ನು ತನಿಖಾಧಿಕಾರಿಗಳು ಅದರಲ್ಲಿ ನೋಡಿ ಮುಂದಿನ ಅಂತಿಮ ವರದಿಯನ್ನು ಅವರು ಸಲ್ಲಿಸ್ತಾರೆ.